ನಾವೆಲ್ಲ ಮನೆಯನ್ನು ಬಿಟ್ಟು ಬಂದಿದ್ದೇವೆ. ಈಗ ಯಾವುದು ನಮ್ಮನೆ ಅಂತಂದರೆ ದಾಸರು ಹೇಳಿದ ಹಾಗೆ ಅಲ್ಲಿದೆ ನಮ್ಮನೆ, ಇದು ಸುಮ್ಮನೆ. ಹಾಗಾದರೆ ನಾವೆಲ್ಲ ಭಗವಂತನ ಹತ್ತಿರದಿಂದ ಬಂದವರು. ಹಾಗಾದರೆ ನಮ್ಮ ಮನೆ ಅಂತಂದರೆ ಭಗವಂತನೇ ನಮ್ಮ ಮನೆ, ಅಥವಾ ಭಗವಂತನಿರುವ ವೈಕುಂಠ ಎಂಬತಕ್ಕಂಥದ್ದು ನಮ್ಮ ಮನೆ. ಹಾಗಾದರೆ ನಾವು ವೈಕುಂಠವನ್ನು ಸೇರಬೇಕು. ವೈಕುಂಠವನ್ನು ಸೇರಬೇಕು ಅಂತಾದರೆ, ಮನೆ ಸೇರಬೇಕು ಅಂತಾದರೆ ಏನು ಮಾಡಬೇಕು? ಆ ವಾಸುದೇವ ಆ ಎತ್ತಿನ ಬಾಲವನ್ನು ಹಿಡ್ಕೊಂಡೇ ಬಂದ. ಅರ್ಥಾತ್ ನಾವು ಕೂಡ ಧರ್ಮವನ್ನು ಅನುಷ್ಠಾನ ಮಾಡ್ತಾನೇ ಇದ್ದೇವೆ ಅಂತಾದರೆ, ಎಂದೂ ಧರ್ಮವನ್ನು ಬಿಟ್ಟಿಲ್ಲ ಅಂತಾದರೆ, ನಾವು ಆ ಮನೆಯನ್ನು ವಾಸುದೇವ ಸೇರಿದ ಹಾಗೆ ವೈಕುಂಠ ಲೋಕವನ್ನು ಸೇರಿಯೇ ಸೇರ್ತೇವೆ. ಇದರಲ್ಲಿ ಯಾವ ವಿಧವಾಗಿರ್ತಕ್ಕಂತಹ ಸಂದೇಹವೂ ಇಲ್ಲ ಎಂಬತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೋಸ್ಕರ ಬೆಳಿಗ್ಗಿನಿಂದ ಸಾಯಂಕಾಲ ತನಕ ಹೊರಟವನು ಮನೆಗೆ ಬರೋ ತನಕ ಆ ಬಾಲವನ್ನು ಹಿಡಿದಿದ್ದ ಎಂಬುದಾಗಿ ನಾವು ಇದರಿಂದ ಸಂದೇಶವನ್ನು ಕಾಣಬಹುದು. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಶ್ರೀ ಗುರುಭ್ಯೋ ನಮಃ. ವಾಸುದೇವ ಹಸುವಿನ ಬಾಲವನ್ನು ಹಿಡಿದುಕೊಂಡು ಹೋಗಿ ತಂದೆ ತಾಯಿಗಳಿಗೆ ತುಂಬ ಭಯ, ಆತಂಕವನ್ನು, ಗಾಬರಿಯನ್ನು ಉಂಟು ಮಾಡಿದ್ದ. ಸಾಯಂಕಾಲದ ಸಮಯದಲ್ಲಿ ಹಿಂತಿರುಗಿ ಬಂದ ಅಂತ ಈ ಒಂದು ಕಥೆಯನ್ನು ನಾವು ಕೇಳ್ತೇವೆ. ಇದು ಕೇವಲ ಕಥೆಯಲ್ಲ, ಈ ಕಥೆ ಎಲ್ಲರಿಗೂ ಒಂದು ಸಂದೇಶವನ್ನು ಕೊಡ್ತಾ ಇದೆ. ಎತ್ತಿನ ಬಾಲವನ್ನು ವಾಸುದೇವ ಹಿಡ್ಕೊಂಡು ಹೋದ. ಎತ್ತು ಅಂದರೆ ಏನು? ಶಾಸ್ತ್ರದಲ್ಲಿ ಧರ್ಮಸ್ತ್ವಂ ವೃಷರೂಪೇಣ ಅಂತ ನಿರೂಪಣೆ ಮಾಡಿದ್ದಿದೆ. ಎತ್ತು ಅಂದರೆ ಅದು ಧರ್ಮದ ಸಂಕೇತ. ಎತ್ತಿಗೆ 4 ಕಾಲು, ಹಾಗೆ ಧರ್ಮಕ್ಕೂ ಕೂಡ 4 ಪಾದಗಳು ಅಂತ. ತಪಃ ಶೌಚಂ ದಯಾ ಸತ್ಯಂ ಇತಿ ಪಾದಾಹ ಕೃತಾಹ ಕೃತೆ. ಆ ಧರ್ಮ ಎಂಬತಕ್ಕಂತಹ ದೇವತೆಗೆ 4 ಪಾದಗಳಂತೆ. ಹೇಗೆ ಹಸುವಿಗೆ ಅಥವಾ ಎತ್ತಿಗೆ 4 ಪಾದವೋ ಹಾಗೆ ಧರ್ಮಕ್ಕೂ ಕೂಡ, ಧರ್ಮದೇವತೆಗೂ 4 ಪಾದ. ನಾವು ಧರ್ಮವನ್ನು ಪೂರ್ಣವಾಗಿ ಅನುಷ್ಠಾನ ಮಾಡ್ತೇವೆ ಅಂತಂದರೆ ತಪಸ್ಸನ್ನು ಮಾಡಬೇಕು. ಹಾಗೆಯೇ ನಾವು ಶೌಚ, ಅಂತಃಕರಣ ಶುದ್ಧಿಯನ್ನು ಹೊಂದಿರಬೇಕು, ದೀನರಲ್ಲಿ ದಯೆ ಇರಬೇಕು, ಮತ್ತು ಸತ್ಯವಾದ ಮಾತನ್ನು ನುಡಿಬೇಕು ಅಂತ. ಇದು 4 ಧರ್ಮದ ಪಾದಗಳಂತೆ. ಹೀಗೆ ಈ ಧರ್ಮದ ಸ್ವರೂಪವಾಗಿರ್ತಕ್ಕಂಥದ್ದು ಎತ್ತು. ಆ ಎತ್ತಿನ ಬಾಲವನ್ನು ಹಿಡ್ಕೊಳ್ಳೋದು ಅಂದರೆ ಏನರ್ಥ? ಇದೆಲ್ಲವನ್ನೂ ಕೂಡ ನಾವು ಮಾಡಲೇಬೇಕು, ಅದರ ಹಿಂದೆ ಹೋಗಬೇಕು. ಇಂತಹ ಧರ್ಮಗಳನ್ನು ನಾವು ಅನುಸರಿಸಿಕೊಂಡು ಹೋಗಬೇಕು, ಅಂದರೆ ಅನುಷ್ಠಾನ ಮಾಡಬೇಕು ಅಂತ. ಈಗಿನ ಕಾಲದಲ್ಲಿ ಧರ್ಮ ಅನುಷ್ಠಾನ ಮಾಡೋದಿದೆ. ಯಾವಾಗ ಮಾಡ್ತೇವೆ ಅಂತಂದರೆ, ನಾವೆಲ್ಲ ನಮ್ಮ ಉದ್ಯೋಗದಿಂದ ನಿವೃತ್ತರಾಗಿ ನಮ್ಮ ಜವಾಬ್ದಾರಿಗಳನ್ನು ಕಳ್ಕೊಂಡ ಮೇಲೆ ಆಮೇಲೆ ನಾವು ಈ ಧರ್ಮ, ಕರ್ಮ, ದೇವಸ್ಥಾನ, ಭಕ್ತಿ ಇದೆಲ್ಲವನ್ನು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೇವೆ. ಆದರೆ ವಾಸುದೇವ ಒಂದು ಸಂದೇಶವನ್ನು ಕೊಟ್ಟಿದ್ದಾರಂತೆ. ಏನು ಸಂದೇಶ ಅಂತಂದರೆ, ನಾವು ಬೆಳಗಿನಿಂದ ಅವರು ಎತ್ತಿನ ಬಾಲವನ್ನು ಹಿಡ್ಕೊಂಡು ಹೋದ ಹಾಗೆ ನಮ್ಮ ಜೀವನದ ಬೆಳಗ್ಗೆ ಅಂತಂದರೆ ಅದು ಬಾಲ್ಯಾವಸ್ಥೆ ಅಂತ ಅರ್ಥ. ನಾವು ಬಾಲ್ಯಾವಸ್ಥೆಯಿಂದಲೇ ಧರ್ಮಾನುಷ್ಠಾನ ಮಾಡಬೇಕು. ಎಲ್ಲಿ ತನಕ ಮಾಡಬೇಕು? ಈಗಿನ ಕಾಲದಲ್ಲಿ ಬಾಲ್ಯಾವಸ್ಥೆಯಲ್ಲಿ ಮಾಡೋದಿದೆ. ಬಾಲಕರಾಗಿದ್ದಾಗ ಸಣ್ಣ ವಯಸ್ಸಿನಲ್ಲಿ ಅವನಿಗೆ ಸಂಸ್ಕಾರ, ಉಪನಯನ, ಸಂಧ್ಯಾವಂದನ, ಅಗ್ನಿಕಾರ್ಯ ಎಲ್ಲ ಮಾಡಿಸ್ತಾರೆ. ಸಣ್ಣವನಾಗಿದ್ದಾಗ ಮಾಡ್ತಾನೆ. ಆಮೇಲೆ ಸ್ವಲ್ಪ ಪ್ರೌಢಾವಸ್ಥೆಗೆ ಬಂದ ಅಂತಂದರೆ ಅದನ್ನು ಬಿಟ್ಟುಬಿಡ್ತಾನೆ. ಹಾಗಲ್ಲ, ಯಾರು ಬಾಲ್ಯಾವಸ್ಥೆಯಲ್ಲಿ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೋ ಅವರು ಆ ಧರ್ಮಾಚರಣೆಯನ್ನು ಸಾಯಂಕಾಲದ ತನಕ ಅದನ್ನು ಅನುಷ್ಠಾನ ಮಾಡಬೇಕು. ವಾಸುದೇವ ಏನು ಮಾಡ್ದ? ಬಾಲವನ್ನು ಹಿಡ್ಕೊಂಡು ಹೋದದ್ದು ಕೇವಲ ಬೆಳಿಗ್ಗೆ ಮಾತ್ರ ಅಲ್ಲ, ಸಾಯಂಕಾಲ ಆಗುವ ತನಕ ಬಾಲವನ್ನು ಹಿಡ್ಕೊಂಡಿದ್ದ. ಹಾಗಾದರೆ ಜೀವನದಲ್ಲಿ ನಮ್ಮ ಬಾಲ್ಯಾವಸ್ಥೆ ಎಂಬತಕ್ಕಂಥ ಬೆಳಗ್ಗಿನಿಂದ ನಮ್ಮ ಜೀವನದ ಮುಸ್ಸಂಜೆ ಅಂತಂದರೆ ವಾರ್ಧಕ್ಯಾವಸ್ಥೆ, ಈ ಶರೀರದಲ್ಲಿ ಪ್ರಾಣ ಇರುವಷ್ಟು ಕಾಲ
ನಾವು ಧರ್ಮಾಚರಣೆಯನ್ನು ಮಾಡಲೇಬೇಕು ಎಂಬತಕ್ಕಂಥ ಸಂದೇಶವನ್ನು ಆ ವಾಸುದೇವ ಕೊಟ್ಟಿದ್ದಾನೆ. ಇದು ಒಂದು. ಎರಡನೇದು, ವಾಸುದೇವ ಅವನು ಎತ್ತಿನ ಬಾಲವನ್ನು ಹಿಡ್ಕೊಂಡು ಹೋಗಿದ್ದ, ಆದರೆ ಹಿಂತಿರುಗಿ ಮನೆಗೆ ಬಂದ. ಹಾಗೆ ನಾವು ಕೂಡ ಧರ್ಮವನ್ನು ಅನುಷ್ಠಾನ ಮಾಡಿಕೊಂಡು ಜೀವನ ನಡೆಸ್ತೇವೆ ಅಂತಂದರೆ ನಮ್ಮ ಮನೆಯನ್ನು ಸೇರ್ತೇವೆ ಅಂತ ಅರ್ಥ. ನಾವೆಲ್ಲ ಮನೆಯನ್ನು ಬಿಟ್ಟು ಬಂದಿದ್ದೇವೆ ಈಗ. ಯಾವುದು ನಮ್ಮನೆ ಅಂತಂದರೆ ದಾಸರು ಹೇಳಿದ ಹಾಗೆ ಅಲ್ಲಿದೆ ನಮ್ಮನೆ, ಇದು ಸುಮ್ಮನೆ. ಹಾಗಾದರೆ ನಾವೆಲ್ಲ ಭಗವಂತನ ಹತ್ತಿರದಿಂದ ಬಂದವರು. ಹಾಗಾದರೆ ನಮ್ಮ ಮನೆ ಅಂತಂದರೆ ಭಗವಂತನೇ ನಮ್ಮ ಮನೆ, ಅಥವಾ ಭಗವಂತನಿರುವ ವೈಕುಂಠ ಎಂಬತಕ್ಕಂಥದ್ದು ನಮ್ಮ ಮನೆ. ಹಾಗಾದರೆ ನಾವು ವೈಕುಂಠವನ್ನು ಸೇರಬೇಕು. ವೈಕುಂಠವನ್ನು ಸೇರಬೇಕು ಅಂತಾದರೆ, ಮನೆ ಸೇರಬೇಕು ಅಂತಾದರೆ ಏನು ಮಾಡಬೇಕು? ಆ ವಾಸುದೇವ ಆ ಎತ್ತಿನ ಬಾಲವನ್ನು ಹಿಡ್ಕೊಂಡೇ ಬಂದ. ಅರ್ಥಾತ್ ನಾವು ಕೂಡ ಧರ್ಮವನ್ನು ಅನುಷ್ಠಾನ ಮಾಡ್ತಾನೇ ಇದ್ದೇವೆ ಅಂತಾದರೆ, ಎಂದೂ ಧರ್ಮವನ್ನು ಬಿಟ್ಟಿಲ್ಲ ಅಂತಾದರೆ, ನಾವು ಆ ಮನೆಯನ್ನು ವಾಸುದೇವ ಸೇರಿದ ಹಾಗೆ ವೈಕುಂಠ ಲೋಕವನ್ನು ಸೇರಿಯೇ ಸೇರ್ತೇವೆ. ಇದರಲ್ಲಿ ಯಾವ ವಿಧವಾಗಿರ್ತಕ್ಕಂತಹ ಸಂದೇಹವೂ ಇಲ್ಲ ಎಂಬತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೋಸ್ಕರ ಬೆಳಿಗ್ಗಿನಿಂದ ಸಾಯಂಕಾಲ ತನಕ ಹೊರಟವನು ಮನೆಗೆ ಬರೋ ತನಕ ಆ ಬಾಲವನ್ನು ಹಿಡಿದಿದ್ದ ಎಂಬುದಾಗಿ ನಾವು ಇದರಿಂದ ಸಂದೇಶವನ್ನು ಕಾಣಬಹುದು. ಇದನ್ನೇ ಪ್ರಹ್ಲಾದರಾಜರು ಭಾಗವತದಲ್ಲಿ ದೈತ್ಯ ಬಾಲಕರಿಗೆ ಉಪದೇಶ ಮಾಡಿದರು ಅಂತ ನಾವು ಕಾಣುತ್ತೇವೆ. ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ಅಂತ. ಯಾವಾಗ ನಾವು ಧರ್ಮಾನುಷ್ಠಾನವನ್ನು ಮಾಡಬೇಕು, ಎಲ್ಲಿಂದ ಪ್ರಾರಂಭ ಮಾಡಬೇಕು? ಪ್ರಹ್ಲಾದರಾಜರು ಹೇಳಿದ್ದು ಕೌಮಾರಾವಸ್ಥೆಯಿಂದ ಪ್ರಾರಂಭ ಮಾಡಿ ಈ ಶರೀರದಲ್ಲಿ ಪ್ರಾಣ ಇರುವ ತನಕ ಧರ್ಮಾನುಷ್ಠಾನವನ್ನು ಮಾಡಬೇಕು ಅಂತ. ಹೀಗೆ ಭಾಗವತದ ಸಂದೇಶ ಏನಿದೆ, ಭಗವದ್ಭಕ್ತರಾದಂತಹ ಆ ವಾಯುದೇವರು ವಾಸುದೇವನಾಗಿ ಅವತಾರ ಮಾಡಿದಾಗ ಭಗವದ್ಭಕ್ತರು ಮಾಡಬೇಕಾದಂತಹ ಧರ್ಮಾಚರಣೆ ಹೇಗಿರಬೇಕು ಅನ್ನೋದನ್ನು ಈ ಮೂಲಕ ತಿಳಿಸಿದ್ದಾರೆ. ಮಹಾಭಾರತ ನಾವು ಧರ್ಮಾಚರಣೆಯನ್ನು ಬಾಲ್ಯಾವಸ್ಥೆಯಿಂದಲೇ ಮಾಡಬೇಕು ಅನ್ನೋದಕ್ಕೆ ಒಂದು ಕಾರಣವನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಿದೆ. ಮನುಷ್ಯ ಇವತ್ತಿನ ಕಾಲದಲ್ಲಿ ತನ್ನ ವಾರ್ಧಕ್ಯಾವಸ್ಥೆಯಲ್ಲಿ ಬೇಕಾದ ಹಾಗೆ ಅವನು ಕೈಯಲ್ಲಿ ಹಣ ಇಟ್ಕೊಂಡಿರ್ತಾನೆ. ಆದರೆ ಅವನ ಬಾಲ್ಯಾವಸ್ಥೆಯಲ್ಲಿ, ಅವನ ಯೌವನಾವಸ್ಥೆಯಲ್ಲಿ ಅವನ ಕೈಯಲ್ಲಿ ಕಾಸಿರಲ್ಲ. ಅಂದರೆ ಯಾವಾಗ ಅವನು ಎಲ್ಲ ವೈಷಯಿಕ ಪದಾರ್ಥಗಳನ್ನು ಅನುಭವಿಸಬೇಕೋ ಆವಾಗ ಅವನಲ್ಲಿ ಹಣ ಇಲ್ಲ. ಯಾವಾಗ ಇಂದ್ರಿಯಗಳಲ್ಲಿ ಶಕ್ತಿ ಎಂಬತಕ್ಕಂಥದ್ದು ಕಡಿಮೆ ಆಯಿತೋ ಆಗ ಅವನ ಕೈಯಲ್ಲಿ ಬೇಕಾದ ಹಾಗೆ ಹಣ ಓಡಾಡ್ತಾ ಇದೆ. ಯಾಕೆ ಹೀಗೆ ಅಂತ ಒಂದು ಪ್ರಶ್ನೆ ಮಾಡಿಕೊಂಡು ಇದನ್ನು ಪಾರ್ವತಿ ಪ್ರಶ್ನೆ ಕೇಳ್ತಾಳೆ, ರುದ್ರದೇವರು ಉತ್ತರ ಕೊಡ್ತಾರೆ, ಇದಕ್ಕೂ ಕಾರಣ ಇದೆ ಅಂತ. ಯಾಕೆ ಹೀಗೆ? ಇವತ್ತಿನ ಕಾಲದಲ್ಲಿ ನಾವು ಇದನ್ನು ನೋಡ್ತಾ ಇದ್ದೇವೆ. ಅನೇಕ ವ್ಯಕ್ತಿಗಳು ಬಾಲ್ಯಾವಸ್ಥೆಯಲ್ಲಿ, ಯೌವನಾವಸ್ಥೆಯಲ್ಲಿ ಬಡತನದಲ್ಲಿದ್ದರು. ಯಾವಾಗ ಇವರು ತಮ್ಮ ಮಕ್ಕಳನ್ನು ಪರದೇಶಕ್ಕೆ ಕಳಿಸಿದ್ದಾರೋ ಅಥವಾ ಈ ದೇಶದಲ್ಲೇನೆ ಉತ್ತಮ ಉದ್ಯೋಗ ಸಿಗುವ ಹಾಗೆ ಅವರಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೋ ಆಗ ಆ ಮಕ್ಕಳು ಇವರ ಕೈಗೆ ಬೇಕಾದಷ್ಟು ದುಡ್ಡು ಕೊಟ್ಟಿದ್ದಾರೆ. ಹಾಗಾದರೆ ವಾರ್ಧಕ್ಯಾವಸ್ಥೆಯಲ್ಲಿ ಅವರ ಕೈಗೆ ಹಣ ಬಂತು. ಅವರು ಪುಣ್ಯವನ್ನು ಮಾಡಿದ್ದಾರೆ ಅಂತಂದರೆ ಬಾಲ್ಯಾವಸ್ಥೆಯಿಂದಲೇ ಸಂಪತ್ತಿರಬೇಕಾಗಿತ್ತು. ಪುಣ್ಯವನ್ನು ಮಾಡಿಲ್ಲ ಅಂತಾದರೆ ಯಾವ ಕಾಲದಲ್ಲಿ ಅವರ ಕೈಯಲ್ಲಿ ಹಣ ಬರಬಾರದು. ಆದರೆ ಪುಣ್ಯ ಮಾಡಿಲ್ಲ ಅಂತ ಹೇಳಲಿಕ್ಕಾಗಲ್ಲ, ವಾರ್ಧಕ್ಯಾವಸ್ಥೆಯಲ್ಲಿ ಹಣ ಬಂದಿದೆ. ಪುಣ್ಯ ಮಾಡಿದ್ದಾರೆ ಅಂತ ಹೇಳೋಣ ಅಂತಂದರೆ ಬಾಲ್ಯಾವಸ್ಥೆಯಲ್ಲಿ ಅವ್ರಿಗೆ ಹಣ ಇರಲಿಲ್ಲ. ಹಾಗಾದ್ರೆ ಇದರ ಅರ್ಥ ಏನು? ಇಂತಹ ಒಂದು ಗಂಭೀರವಾದಂತಹ ಈ ಸಮಸ್ಯೆ, ಅದಕ್ಕೆ ರುದ್ರದೇವರು ಉತ್ತರ ಕೊಡ್ತಾರೆ. ಮನಮುಟ್ಟುವ ಹಾಗೆ ಮನೋನಿಯಾಮಕರಾದ ರುದ್ರದೇವರು ಉತ್ತರ ಕೊಟ್ಟಿದ್ದಾರೆ. ಏನಿದು ಅಂತಂದರೆ, ಯಾರು ತಮಗೆ ದೇಹದಲ್ಲಿ ಶಕ್ತಿ ಇದ್ದಾಗ ಬಾಲ್ಯಾವಸ್ಥೆಯಲ್ಲಿ, ಯೌವನಾವಸ್ಥೆಯಲ್ಲಿ ಮಾಡಬೇಕಾದ ಧರ್ಮಗಳನ್ನು ಮಾಡಲಿಲ್ವೋ, ವಯಸ್ಸಾದಾಗ ಧರ್ಮಕರ್ಮಗಳನ್ನು ಮಾಡಿದ್ದಾರೋ, ಯಾವ ವಯಸ್ಸಿನಲ್ಲಿ ಅವರು ಧರ್ಮಾಚರಣೆಯನ್ನು ಮಾಡಿದ್ರೋ ಆ ವಯಸ್ಸಿನಲ್ಲಿ ಭಗವಂತ ಅವರಿಗೆ ಸಂಪತ್ತನ್ನು ಕೊಡ್ತಾನಂತೆ. ಹಾಗಾದರೆ ಇವತ್ತು ಯಾರಿಗೆ ವಾರ್ಧಕ್ಯಾವಸ್ಥೆಯಲ್ಲಿ ಕೈಯಲ್ಲಿ ಹಣ ಓಡಾಡ್ತಾ ಇದೆಯೋ ಅದರ ಅರ್ಥ ಏನು? ಅವರು ಬಾಲ್ಯಾವಸ್ಥೆಯಲ್ಲಿ, ಯೌವನಾವಸ್ಥೆಯಲ್ಲಿ ಕರ್ಮ ಮಾಡಿರಲಿಲ್ಲ. ವಾರ್ಧಕ್ಯಾವಸ್ಥೆ ಬಂದಾಗ ದೇವರು, ದಿಂಡ್ರು, ಧರ್ಮ ಅಂತ ಆ ಪ್ರವೃತ್ತಿಯನ್ನು ಮಾಡಿದ್ದಾರೆ. ಅವರಿಗೆ ವಾರ್ಧಕ್ಯಾವಸ್ಥೆಯಲ್ಲಿ ಸಂಪತ್ತು ಬಂದಿದೆ. ಹಾಗಾದರೆ ಮನುಷ್ಯ ಏನು ಅಪೇಕ್ಷೆ ಪಡ್ತಾನೆ? ಕೇವಲ ವಾರ್ಧಕ್ಯಾವಸ್ಥೆಯಲ್ಲಿ ಸಂಪತ್ತು ಬಂದರೆ ಆಸ್ಪತ್ರೆಗೆ ಹಾಕೋದಾಗುತ್ತೆ. ಹಾಗಾದರೆ ತನ್ನ ರೋಗ ಪರಿಹಾರಕ್ಕೋಸ್ಕರ ಆ ಹಣವನ್ನು ಅವನು ವಿನಿಯೋಗ ಮಾಡ್ತಾನೆ. ತಾನು ಆ ವೈಷಯಿಕ ಸುಖವನ್ನು ಅನುಭವಿಸಲಿಕ್ಕೆ ಉಪಯೋಗ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಪ್ರತಿಯೊಬ್ಬ ಜೀವನಿಗೂ ಆ ಅಪೇಕ್ಷೆ ಇದೆ. ಹಾಗಾದರೆ ಧರ್ಮದ ಚೌಕಟ್ಟಿನಲ್ಲಿಯೇ ಎಲ್ಲ ವಿಧವಾದ ಭೋಗವನ್ನು ಅನುಭವಿಸಬೇಕು ಅಂತಾದರೆ ಆಗ ಬಾಲ್ಯಾವಸ್ಥೆಯಿಂದ ಧರ್ಮಾಚರಣೆಯನ್ನು ಮಾಡಿದ್ದಾನೆ, ಯೌವನಾವಸ್ಥೆಯಲ್ಲೂ ಬಿಡದೆ ಮಾಡಿದ್ದಾನೆ ಅಂತಂದರೆ ಆಗರ್ಭ ಶ್ರೀಮಂತನಾಗಿ
ಹುಟ್ಟಿ ದೇಹದಲ್ಲಿ ಎಲ್ಲ ವಿಧವಾಗಿರ್ತಕ್ಕಂಥ ಸುಖವನ್ನು ಅನುಭವಿಸಲಿಕ್ಕೆ ಬೇಕಾದಂತಹ ಶರೀರದ ಸ್ವಾಸ್ಥ್ಯವನ್ನು ಪಡೆದವನಾಗಿ ಅದನ್ನು ಅನುಭವಿಸ್ತಾನೆ ಎಂಬುದಾಗಿ ರುದ್ರದೇವರು ಪಾರ್ವತಿಗೆ ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಇದನ್ನೇ ವಾಸುದೇವ ಮಾಡಿ ತೋರಿಸಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಬೆಳಿಗ್ಗೆಯಿಂದ ಪ್ರಾರಂಭ ಮಾಡಿ ಪ್ರಾತಃ ಆರಭ್ಯ, ಬೆಳಗ್ಗಿನಿಂದ ಪ್ರಾರಂಭ ಮಾಡಿ ಸಾಯಂಕಾಲದ ತನಕ ಎತ್ತಿನ ಬಾಲವನ್ನು ಹಿಡ್ಕೊಳ್ಳುವ ಮೂಲಕ ಧರ್ಮವನ್ನು ನಾವು ಬೆಳಗ್ಗಿನಿಂದ ಬಾಲ್ಯಾವಸ್ಥೆಯಿಂದ ಮುದಿತನ ಬರುವ ತನಕ, ಪ್ರಾಣ ಹೋಗುವ ತನಕ ಧರ್ಮಾನುಷ್ಠಾನವನ್ನು ನಾವು ಮಾಡಲೇಬೇಕು ಎಂಬತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬಹುದು. ಹೀಗೆ ವಾಸುದೇವ ಬಾಲಕನಾಗಿದ್ದಾಗ ತಂದೆ ತಾಯಿಗಳಿಗೆ ಒಂದು ವಿಶಿಷ್ಟವಾದಂತಹ ಭಯವನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ ಕಥೆಯನ್ನು ವರ್ಣನೆ ಮಾಡಿದ್ದಾರೆ. ವಾಸುದೇವ ಸಿಕ್ಕ ಮೇಲೆ ಹಿಂದೆ ಹೇಳಿದರು ಹೃದಿತಾಪಮಾಪ, ಮಗನನ್ನು ಕಾಣದೇನೆ ಅವರಿಗೆ ಪ್ರಾಣ ಬಿಡುವಂತೆ ಆಗಿತ್ತು ಅಂತ. ಯಾವಾಗ ಸಾಯಂಕಾಲದ ಸಮಯದಲ್ಲಿ ವಾಸುದೇವ ತಿರುಗಿ ಬಂದನೋ ಆಗ ಮಧ್ಯಗೇಹ ಭಟ್ಟ ದಂಪತಿಗಳು ಎಷ್ಟು ಆನಂದವನ್ನು ಅನುಭವಿಸಿದ್ದಾರೆ ಅದನ್ನು ವರ್ಣನೆ ಮಾಡ್ತಾರೆ. ಚಿಂತಾಮಣೀಂದ್ರಮಿವ ಚಿಂತಿತದಂ ದರಿದ್ರೋ ವಿಜ್ಞಾನ ಮಾರ್ಗಮಿವ ವಿಷ್ಣು ಪರಂ ಮುಮುಕ್ಷು ನಷ್ಟಂಚ ನಂದನಮಿತಿ ಸ್ವಜನೋಸ್ಯ ಲಬ್ಧ್ವಾ ನಾಥಸ್ಯ ತಸ್ಯ ತಮನುಗ್ರಹಮೇವ ಮೇನೆ. ವಾಸುದೇವ ಹಿಂತಿರುಗಿ ಬಂದದ್ದು ಅದೆಲ್ಲ ಅನಂತೇಶ್ವರನ ದಯೆ, ಅವನ ಕಾರುಣ್ಯ, ಅವನ ಅನುಗ್ರಹದಿಂದ ನಮ್ಮ ಮಗನನ್ನು ನಾವು ಪಡೆದಿದ್ದೇವೆ ಎಂಬುದಾಗಿ ಪರಮಾತ್ಮನ ಕಾರುಣ್ಯವನ್ನು ಅವರು ಚಿಂತನೆ ಮಾಡಿದ್ದಾರಂತೆ. ಭಗವಂತನಿಗೆ ಒಂದು ಹೆಸರಿದೆ, ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ ಭಯಕೃತ್ ಭಯನಾಶನಃ ಅಂತ. ಭಯವನ್ನು ಉಂಟು ಮಾಡ್ತಾನೆ, ಆಮೇಲೆ ಭಯವನ್ನು ಪರಿಹಾರ ಮಾಡ್ತಾನೆ ಅಂತ. ಎಲ್ಲಿ ನಮ್ಮ ಮಗವು ಕಳೆದು ಹೋಯಿತೋ ಅಂತ ಅವರಿಗೆ ತುಂಬ ಗಾಬರಿಯನ್ನು ಉಂಟು ಮಾಡಿದ್ದ. ಆದರೆ ಪುನಃ ಭಗವಂತ ಆ ಮಗನು ಹಿಂತಿರುಗಿ ಬರುವಂತೆ ಮಾಡಿ ಆ ಭಯವನ್ನು ನಾಶ ಮಾಡಿದ್ದಾನೆ. ಹೀಗೆ ಆ ಭಗವಂತನ ಅನುಗ್ರಹದಿಂದ ಪುನಃ ನಾವು ಮಗನನ್ನು ಪಡೆದಂತೆ ಆಯಿತು ಅಂತ ಸಂತೋಷಪಟ್ಟಿದ್ದಾರೆ. ಎಷ್ಟು ಸಂತೋಷ ಆಯಿತು ಅದನ್ನು ಹೇಳ್ತಾರೆ. ಚಿಂತಾಮಣೀಂದ್ರಮಿವ ಚಿಂತಿತದಂ ದರಿದ್ರ. ಒಬ್ಬ ದರಿದ್ರನಾದ ವ್ಯಕ್ತಿ ಇದ್ದಾನೆ. ಬಡತನ ಅಂದರೆ ಬಡತನ, ಏನೂ ತಿನ್ನಲಿಕ್ಕೆ ಅವನಿಗೆ ಇಲ್ಲ. ಅಷ್ಟೇ ಅಲ್ಲ, ಎಲ್ಲಿ ಹೋದರೂ ಸಿಗ್ತಾ ಇಲ್ಲ. ಯಾರು ಕೇಳಿದರೂ ಕೂಡ ಇವನಿಗೆ ಒಂದು ಹಿಡಿ ಭಿಕ್ಷೆಯನ್ನು ಹಾಕ್ತಾ ಇಲ್ಲ. ಹೀಗೆ ತಿನ್ನಲಿಕ್ಕಾಗದೇನೆ ಬಡತನದಿಂದ ಅವನು ಬೆಂದು ಹೋಗಿದ್ದಾನೆ. ಅಂತಹ ವ್ಯಕ್ತಿಗೆ ಒಂದು ಚಿಂತಾಮಣಿ ಸಿಗುತ್ತಂತೆ. ಚಿಂತಾಮಣಿ ಅಂತ ಒಂದು ರತ್ನ. ಆ ರತ್ನದ ವೈಶಿಷ್ಟ್ಯ ಏನು ಅಂತಂದರೆ ಚಿಂತಿತ ದಮ್ ಅಂತ. ನಾವು ಮನಸ್ಸಿನಲ್ಲಿ ಇದು ಬೇಕು ಅಂತ ಬಯಸಿದರೆ ಸಾಕಂತೆ, ಅದನ್ನು ಕೊಡುತ್ತಂತೆ. ನಾವು ರಾಮಾಯಣದಲ್ಲಿ ಕಥೆಯನ್ನು ಕೇಳ್ತೇವೆ. ವಸಿಷ್ಠರ ಆಶ್ರಮದಲ್ಲಿ ನಂದಿನಿ ಎಂಬತಕ್ಕಂಥ ಒಂದು ಹಸು ಇತ್ತು ಅಂತ. ಆ ನಂದಿನಿ ಎಂಬತಕ್ಕಂಥ ಹಸು ಏನು ಕೇಳಿದ್ರೂ ಕೊಡ್ತಿತ್ತು ಅಂತ. ಹಾಗೆ ಆ ಹಸುವಿಗೆ ಎಲ್ಲವನ್ನೂ ಕೊಡುವಂಥ ಶಕ್ತಿ ನಾವು ಹೇಗೆ ಕಾಣ್ತೇವೋ ಅದನ್ನೇ ಕಾಮಧೇನು ಅಂತ ಹೇಳ್ತೇವಲ್ಲ, ಹಾಗೆ ಇದೊಂದು ಚಿಂತಾಮಣಿ ಎಂಬತಕ್ಕಂಥ ರತ್ನ. ನಾವು ಮನಸ್ಸಿನಲ್ಲಿ ಇದು ಬೇಕು ಅಂತ ಅಂದ್ಕೊಂಡ್ರೆ ಸಾಕಂತೆ, ಏನು ಶ್ರಮ ಪಡಬೇಕಾಗಿಲ್ಲ, ತಾನಾಗಿಯೇ ಅದು ಸಿದ್ಧವಾಗುತ್ತಂತೆ. ದಟ್ಟ ದರಿದ್ರನಿಗೆ ಅಂತಹ ಒಂದು ಮಣಿ ಸಿಕ್ಕಾಗ ಅವನೆಷ್ಟು ಆನಂದ ಪಡ್ತಾನೋ ಹಾಗೆ ಮಧ್ಯಗೇಹ ದಂಪತಿಗಳು ವಾಸುದೇವ ಮನೆಗೆ ಬಂದಾಗ ಅಷ್ಟು ಸಂತೋಷವನ್ನು ಪಟ್ಟಿದ್ದಾರಂತೆ. ವಾಸುದೇವ ಇಲ್ಲದೇ ಇದ್ದಾಗ ಎಲ್ಲವನ್ನೂ ಕಳ್ಕೊಂಡಂತೆ ಆಗಿತ್ತವರಿಗೆ. ಎಲ್ಲವೂ ಇತ್ತು, ಎಲ್ಲವನ್ನೂ ಕಳ್ಕೊಂಡಂತೆ ಆಗಿತ್ತು. ವಾಸುದೇವ ಬಂದಾಗ ಅವರಿಗೆ ಇಲ್ಲದೇ ಇದ್ದದ್ದು ಕೂಡ ಸಿಕ್ಕಂತೆ ಆಯಿತು. ಅಷ್ಟು ಆನಂದವನ್ನು ಪಟ್ಟಿದ್ದಾರೆ ಅಂತ. ಹಾಗೆ ಇನ್ನೂ ಒಂದು ಉದಾಹರಣೆಯನ್ನು ಕೊಡ್ತಾರೆ. ವಿಜ್ಞಾನ ಮಾರ್ಗಮಿವ ವಿಷ್ಣು ಪರಂ ಮುಮುಕ್ಷು ಅಂತ. ಒಬ್ಬ ಮೋಕ್ಷ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ. ಮೋಕ್ಷಕ್ಕೆ ದಾರಿ ಇದೆ. ಯಾವುದು ದಾರಿ ಅಂತಂದರೆ ಜ್ಞಾನವೇ ದಾರಿ. ನಾಣ್ಯ ಪಂಥ ಅಯನಾಯ ವಿದ್ಯತೆ ತಮೇವಂ ವಿದಿತ್ವ ಅತಿಮೃತ್ಯುಮೇತಿ ಅಂತ. ಹಾಗಾದರೆ ಮೋಕ್ಷವನ್ನು ಪಡೆಯಬೇಕು ಅಂತಂದರೆ ಜ್ಞಾನ ಮಾರ್ಗ ಒಂದೇ. ಹಾಗಾದರೆ ಆ ಜ್ಞಾನ ಮಾರ್ಗದಲ್ಲಿ ಹೋದರೆ ಮೋಕ್ಷ ಎಂಬತಕ್ಕಂಥದ್ದು ಸಿಗುತ್ತೆ. ಯಾರಿಗೆ ಮೋಕ್ಷದ ಅಪೇಕ್ಷೆ ಇದೆಯೋ ಅವನಿಗೆ ಆ ತತ್ವಜ್ಞಾನ ಎಂಬತಕ್ಕಂಥದ್ದು ಪ್ರಾಪ್ತವಾಯಿತು ಅಂತಂದರೆ ಅವನೆಷ್ಟು ಆನಂದ ಪಡ್ತಾನೋ. ಆ ತತ್ವಜ್ಞಾನ ಪ್ರಾಪ್ತಿ ಆಗಬೇಕು ಅಂತಂದರೆ ಎಷ್ಟು ಶ್ರಮ ಪಟ್ಟಿರ್ತಾನವನು. ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಇದೆಲ್ಲವನ್ನೂ ಕೂಡ ಸಂಪಾದನೆ ಮಾಡಿಕೊಂಡು ವೈರಾಗ್ಯವನ್ನು ಸಂಪಾದನೆ ಮಾಡಿ ಅನೇಕ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದನ್ನು ಮನನ ಮಾಡಿ ಇದಮಿತ್ತಂ ಎಂಬುದಾಗಿ ನಿರ್ಣಯ ಮಾಡಿಕೊಂಡು ಆ ಜ್ಞಾನವನ್ನು ಅವನು ಪಡ್ಕೊಳ್ತಾನೆ. ಆ ಜ್ಞಾನ ಅವನಿಗೆ ಪ್ರಾಪ್ತವಾಯಿತು ಅಂತಾದರೆ ಯಾವುದದು ಭಗವಂತನ ಸಾಕ್ಷಾತ್ಕಾರ. ಅದು
ಆ ಸಾಕ್ಷಾತ್ಕಾರಕ್ಕೋಸ್ಕರ ಅವನು ಎಷ್ಟು ಪ್ರಯತ್ನ ಪಟ್ಟಿರ್ತಾನೆ. ಹೀಗೆ ಅವನ ಪ್ರಯತ್ನದಿಂದಾಗಿ ಮೋಕ್ಷೋಪಯೋಗಿಯಾಗಿರ್ತಕ್ಕಂಥ ತತ್ವಜ್ಞಾನ ಭಗವಂತನ ಸಾಕ್ಷಾತ್ಕಾರ ಆಯಿತು ಅಂತಂದರೆ ಎಷ್ಟು ಆನಂದ ಆಗುತ್ತೋ ಹಾಗೆ ಮಧ್ಯಗೇಹ ದಂಪತಿಗಳಿಗೆ ಆನಂದವಾಗಿದೆಯಂತೆ. ಯಾಕೆ ಅಂತಂದರೆ ಬೆಳಗ್ಗಿನಿಂದ ಸಾಯಂಕಾಲದ ತನಕ ಇವರೂ ಕೂಡ ಮಗನನ್ನು ಹುಡುಕಿದ್ದಾರೆ. ಅವನು ಮೋಕ್ಷೋಪಯೋಗಿಯಾದಂತಹ ಜ್ಞಾನಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ದ. ಇವರು ಬೆಳಗ್ಗಿಂದ ಸಾಯಂಕಾಲದ ತನಕ ಮಗ ಕಾಣಲಿಲ್ಲ ಅಂತ ಆ ಮಗನನ್ನು ತಾವು ಪಡಿಬೇಕು ಎಂಬುದಾಗಿ ಪ್ರಯತ್ನ ಪಟ್ಟಿದ್ದಾರೆ. ಹೀಗೆ ಅವನದ್ದು ಜ್ಞಾನ ಬರುವ ತನಕ ಪ್ರಯತ್ನವನ್ನು ಅವನು ಸ್ವಲ್ಪವೂ ಕ್ಷೀಣ ಮಾಡಿಕೊಂಡಿಲ್ಲ, ಸ್ವಲ್ಪವೂ ಕಡಿಮೆ ಮಾಡಿಕೊಂಡಿಲ್ಲ. ಹಾಗೆ ಇವರು ಕೂಡ ಸಾಯಂಕಾಲ ತನಕ ಮಗನನ್ನು ಹುಡುಕ್ತಾನೇ ಇದ್ದರು. ಅದರಿಂದ ತತ್ವಜ್ಞಾನ ಅಪೇಕ್ಷೆ ಇರುವಂತಹ ಜೀವನಿಗೆ ಮೋಕ್ಷೋಪಯೋಗಿಯಾದಂತಹ ತತ್ವಜ್ಞಾನ ಪ್ರಾಪ್ತಿಯಾದಾಗ ಎಷ್ಟು ಆನಂದವಾಗುತ್ತೋ ಹಾಗೆ ಆ ವಾಸುದೇವನು ಹಿಂತಿರುಗಿ ಬಂದಾಗ ಮಧ್ಯಗೇಹ ದಂಪತಿಗಳು ಆನಂದವನ್ನು ಅನುಭವಿಸಿದ್ದಾರೆ. ಆದರೆ ನಾವೆಲ್ಲ ಆನಂದಕ್ಕೆ ಕಾರಣವಾದಂಥ ಸಂಗತಿಯನ್ನು ನೋಡ್ತೇವೆ. ಆದರೆ ಆ ಸಂಗತಿಯ ಹಿಂದಿರುವಂತಹ ದೊಡ್ಡ ಚಿಂತನೆ ಇದೆಯಲ್ಲ, ಅದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು. ಆ ಮಧ್ಯಗೇಹ ದಂಪತಿಗಳಿಗೆ ವಾಸುದೇವ ಬಂದ ಸಂತೋಷ ಆಯಿತು. ಆದರೆ ಆ ಸಂತೋಷದ ಸಂದರ್ಭದಲ್ಲಿಯೂ ಕೂಡ ಇದು ಭಗವಂತನ ಅನುಗ್ರಹ ಅಂತ ಚಿಂತನೆ ಮಾಡಿದ್ದಾರೆ. ಆದ್ದರಿಂದ ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅಂತ ದಾಸರು ಕೊಂಡಾಡಿದ ಹಾಗೆ, ದುಃಖ ಆದಾಗಲೂ ವಾಸುದೇವ ಕಾಣದೇ ಇದ್ದಾಗಲೂ ಕೂಡ ಪರಮಾತ್ಮನನ್ನು ಅವರು ಸ್ಮರಣೆ ಮಾಡಿದರು. ಸುಖ ಆಯ್ತೀಗ ವಾಸುದೇವ ಮನೆಗೆ ಬಂದ ಆಗಲೂ ಕೂಡ ಪರಮಾತ್ಮನನ್ನೇ ಮೊರೆ ಹೊಕ್ಕಿದ್ದಾರೆ. ಹೀಗೆ ಭಗವಂತನ ಕರುಣೆಯನ್ನು ಚಿಂತನೆ ಮಾಡಬೇಕು ಎಂಬತಕ್ಕಂಥ ಸಂದೇಶವನ್ನು ಇಲ್ಲಿ ನೀಡಿದ್ದಾರೆ.